ನಿಜವಾಗ್ಲೂ ಇವತ್ತು ಎಷ್ಟು ಮಟ್ಟಿಗೆ ಆ ಸುಖ ಜೀವನವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದಕ್ಕೆ ನಾನು ಕಾರಣ. ನಾನು ಕ್ಷೇತ್ರಕ್ಕೆ ಬನ್ನಿ, 1,500 ಜನ ನಿರುದ್ಯೋಗಿ ಪದವೀಧರರು, ಎಲ್ಲಾ ವರ್ಗದ ಜನ, ಎಲ್ಲಾ ಜಾತಿಯ ಜನ ಹೈ ಕ್ಲಾಸ್ ಆಗಿ ಇವತ್ತು ಸುಖ ಜೀವನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಬೋರ್ವೆಲ್ಗಳನ್ನ ಕೊಡಬೇಕು. ನಾನು ಮುಖ್ಯಮಂತ್ರಿಗಳ ಹತ್ರ ಹೇಳಿದೀವಿ, ಯಾವುದನ್ನೇ ನಿಲ್ಲಿಸಿ ಅಂತರ್ಜಲ ಸ್ವಲ್ಪ ಇಂಪ್ರೂವ್ ಆಗಿದೆ, ಆದ್ರಿಂದ ಈ ಬೋರ್ವೆಲ್ಗಳನ್ನು ಕೊಟ್ಟು ಅವರಿಗೆ ಬಹಳ ಸುಲಭವಾಗಿ ಬೆಳೆಯತಕ್ಕಂಥದ್ದು. ನಮ್ಮ ತರಕಾರಿ ಕಾಯಿಪಲ್ಯಕ್ಕೆ ಬಹಳ ಬೇಡಿಕೆ ಇದೆ. ಆ ಕಡೆ ಬಾಂಬೆ, ತಮಿಳುನಾಡು ಅಲ್ಲೆಲ್ಲ ಭಾರಿ ಬರ್ತಾರೆ ನಮ್ಮ ಹತ್ರ ಹರಾಜಲ್ಲಿ ತಗೊಂಡೋಗೋದಕ್ಕೆ. ಆ ತರಕಾರಿ ಮಾರುಕಟ್ಟೆಯನ್ನು ಮಾಡಿಕೊಂಡು ನಮ್ಮ ಜೀವನ ಸುಖ ಜೀವನವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಬೋರ್ವೆಲ್ಗಳನ್ನ ನಿಲ್ಲಿಸಬೇಡಿ. ನಿರುದ್ಯೋಗಿಗಳಿಗೆ ಇಲ್ಲಿ ಬೆಂಗಳೂರಲ್ಲಿ ಬಂದು 10,000 15,000 ಮೂಟೆ ಹೊರ ಕೆಲಸ ಮಾಡಬೇಡಿ. ಇಲ್ಲೇ ಕೂರ್ಸಿ ಇದು ಕೊಡಲ್ಲ. ಇಲ್ಲೆಲ್ಲ ಬೆಂಗಳೂರಿಗೆ ಬಂದ್ರೆ ನಾವು ನೋಡ್ತೀವಲ್ಲ ಪಾಪ. ಮೊನ್ನೆ ದಿವಸ ಒಂದು ಗಾರ್ಮೆಂಟ್ಸ್ ಇದ್ಕೋ ನಮ್ಮೂರನು ಬಹಳ ಬೈಕಿದ್ ಮನುಷ್ಯ ಶಿಳ್ಳಿ ಹೊಡಿತಾವನೆ. ನಾನು ನೋಡ್ಬಿಟ್ಟು ನಾಚ್ಕೊಂಡ ಆ ಕಡೆ ನಿಂತ್ಕೊಂಡ. ಏನಪ್ಪ ಆಮೇಲೆ ನಾನೇ ಅಂತ ಗೊತ್ತಾಗಿ ಕೇಳಿದೆ, ಎಷ್ಟು ಕೊಡ್ತಾರಣ್ಣ ಸಂಬಳ ಅಂದೆ. 15,000 ಅಂದ. ಅವನು ಶಿಳ್ಳಿ ಹೊಡಿತಾವನೆ. ಅವನು ಇಟ್ಟಿದ್ದು ಎಷ್ಟರ ಮಟ್ಟಿಗೆ ದೊಡ್ಡ ಶ್ರೀಮಂತ ಗೊತ್ತರ. ಆ ತರ ಇರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಬೆಂಗಳೂರಿಗೆ ಬರೋದನ್ನ ತಪ್ಪಿಸಿ ಅಲ್ಲೇ ಅವರ ಜೀವನವನ್ನು ಸಾಗಿಸ್ಲಿಕ್ಕೆ ನೀವೆಲ್ಲ ನಿಜವಾಗ್ಲೂ ಅವರಿಗೆ ಆರ್ಥಿಕವಾದಂತಹ ಸಂಕಷ್ಟವನ್ನ ತಪ್ಪಿಸ್ಲಿಕ್ಕೆ ಇಂಥ ಆರ್ಥಿಕ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಬಹಳ ಸುಲಭವಾಗಿ ಇವತ್ತಿನ ದಿವಸ ವ್ಯಾವಹಾರಿಕವಾಗಿರ್ತಕ್ಕಂಥ ವೃತ್ತಿಗಳನ್ನು ಮಾಡಲಿಕ್ಕೆ ನೀವು ಈ ಕೆಲಸವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ಸತ್ಯ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸುಮ್ಮನೆ ಹೇಳ್ತಾರೆ ಏನು ಇಂದಿನ ಒಂದು ಹೇಳಿದ್ರು, ಪೇಪರ್ ಆಡಿಟ್ ಅಲ್ಲ, ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್. ಪೇಪರಲ್ಲಿ ಏನು ಮುಖ್ಯಮಂತ್ರಿಗಳು ನಂದು ಅಡ್ವರ್ಟೈಸ್ಮೆಂಟ್ ಹಾಕಿ ಅಂತ ಹೇಳಿದ್ರ? ಅವ್ರು ಯಾಕೆ ಸುಮ್ಮನೆ ಅವೆಲ್ಲ ಟೀಕೆ ಮಾಡಬೇಕು? ಅವ್ರು ಯಾತಕ್ಕೆ? ಅವ್ರೇನು ಯಾರೋ ಅವ್ರ ಇಂಟ್ರೆಸ್ಟ್ ಇರೋರು ಇಲ್ಲ ಪ್ರಾಯೋಜಕರು ಅಂತ ಬರ್ಕೊಂಡೆ ಅವರೇ ಹಾಕಿರ್ಬೋದು. ಒಳ್ಳೆ ವಿಚಾರಗಳನ್ನ ಮಂಡನೆ ಆದಾಗ ಅವರೇ ಬರ್ಕೊಂಡಿರ್ಬೋದು. ಅದನ್ನ ನೀವು ಅವರು ಮುಖ್ಯಮಂತ್ರಿಗಳು ಇದನ್ನ ನೀವು ಅಡ್ವರ್ಟೈಸ್ಮೆಂಟ್ ಕೊಡ್ಬೋದಾ ಅಂತ ಟೀಕೆ ಮಾಡ್ತಿರಲ್ಲ. ಒಬ್ಬ ಮುಖ್ಯಮಂತ್ರಿಗಳಿಗೆ ಇದು ಮಾಡ್ದಂಗಲ್ವ ಅದು? ಏನಕ್ಕೆ? ಅದು ಒಳ್ಳೆ ಸಬ್ಜೆಕ್ಟ್ ಆಯ್ದ್ರೆ ಹಾಕ್ತಾರೆ, ಅಷ್ಟು ಸುಲಭವಾಗಿ ಮಾಧ್ಯಮದವ್ರು ಹಾಕೋದಿಲ್ಲ. ಅದನ್ನ ನೀವು ಸದನದಲ್ಲಿ ಎತ್ತೇಳಿಸ್ತಕ್ಕಂಥ ಕೆಲಸ ಅಲ್ಲ ಅಂತಕ್ಕಂಥ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಕಾಂತರಾಜು ವರದಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಾಂತರಾಜು ವರದಿ ಯಾವಾಗ ಆಯ್ತು? ಕಾಂತರಾಜು ವರದಿನಲ್ಲಿ ಹೌದು ಸಿದ್ದರಾಮಯ್ಯನವರು ಅಹಿಂದವನ್ನ ಕಟ್ಟಿ ಹಿಂದುಳಿದ ವರ್ಗದ ನಾಯಕರು, ಅಹಿಂದ ನಾಯಕರು ಅಂತ ಹೇಳಿ ಹೆಸರು ತಗೊಂಡಿದ್ದಾರೆ. ಅವರಿಗೆ ಆ ಹೆಸರು ಬಂದೋಯ್ತು. ಅವರು ಮುಖ್ಯಮಂತ್ರಿ ಆದ್ರೂ ಇರುತ್ತೆ ಆ ಹೆಸರು, ಮುಖ್ಯಮಂತ್ರಿ ಇಲ್ಲದೆ ಇದ್ರು ಅಹಿಂದ ನಾಯಕರು ಅಂತ ಹೇಳಿ ಇರುತ್ತೆ. ಅಂತವ್ರನ್ನ ಆ ಕಾಂತರಾಜು ವರದಿ ಬಗ್ಗೆ ನೀವು ಪ್ರಸ್ತಾಪ ಮಾಡ್ತಿರಲ್ಲ. ಕಾಂತರಾಜು ವರದಿನಲ್ಲಿ ಮಾಡಿ ಅವ್ರು ಬಿಟ್ಟೋಗಿ 5 ವರ್ಷಗಳ ಕಾಲ ನಿಮ್ದೇ ಸರ್ಕಾರ ಇತ್ತಲ್ಲ, ನಿಮ್ದೇ ಇತ್ತಲ್ಲ ಸ್ವಾಮಿ. ನೀವು ಆ ಸಮಯದಲ್ಲಿ ಆ ವರದಿಯನ್ನ ಕುಮಾರಣ್ಣಿದ್ದ ನೀವು 3.5 ವರ್ಷ ಇದ್ರಿ. ನೀವು ಅಲ್ಲಿ ನಾವು ಕೇಳಿದ ನಿಮ್ಗೆ ಅದ್ರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಅನುಕಂಪವೇ ಇಲ್ವಲ್ಲ. ಅದರಿಂದ ನಾವು ಸುಮ್ಮನಾದ ಅತ್ಲಗೆ ನೀವು ಆ ವರದಿನ ತೆಗೆದೇ ನೋಡ್ಲಿಲ್ಲ. ಅವ್ರು ಯಾರು ಏನ್ ಮಾಡಿದ್ರಿ ಅಂತ. ಅಣ್ಣ ಕೇಳ್ಕ ಕುಮಾರಣ್ಣಿಂದ ನಿಮ್ ಸರ್ಕಾರ ಬಂದಿದ್ದು ಬಿಜೆಪಿ. ಎಲ್ಲೆತ್ತು ಬಿಜೆಪಿ? ಆಮೇಲೆ ನೀವು ನಮ್ಮ ಬಿಡಪ್ಪ. ಕಾಂತರಾಜು ವರದಿ ಬಗ್ಗೆ ನಾವು ಈಗಲೂ ಭದ್ರಾಗಿದ್ದೇವೆ. ಕಾಂತರಾಜು ವರದಿಯಲ್ಲಿ ಏನು ಮಹತ್ವದ್ದು ಇದೇನು ಅಡಗಿಲ್ಲ. ಅದರಲ್ಲಿ ಎಲ್ಲ ಜಾತಿ ಗಣತಿ ಬರುತ್ತೆ, ಯಾರ್ಯಾರು ಎಷ್ಟೆಷ್ಟು ಜನ ಇದೀವಿ ಅಂತೇಳಿ ಬಿಂಬಿತವಾಗುತ್ತೆ ಅಷ್ಟೇ. ಅದರಲ್ಲಿ ಇನ್ನೇನು ಅಡಗಿಲ್ಲ. ಅದರಲ್ಲಿ ಯಾವ ಸವಲತ್ತು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಏನು ಇಲ್ಲ. ಗಣತಿನಲ್ಲಿ ಇದಾಗಿದೆ. ಅದು ಬರುತ್ತೆ, ಯಾವ್ಯಾವ ಸಮಾಜದವರು ಎಷ್ಟೆಷ್ಟು ಜನ ಅವ್ರೆ ಅಂತ ಗೊತ್ತಾಗುತ್ತೆ ಅಷ್ಟೇ. ಅದರಲ್ಲಿ ಬೇಕು ಅಂದ್ರೆ ನೀವೆಲ್ಲ ಸೇರಿ ಇದು ಮಾಡ್ಲಿ, ಇಲ್ಲ ಅಂದ್ರೆ ಬೇಕಾರೆ ಯಾರಿಗೂ ಗೊತ್ತಾಗೋದು ಬೇಡಪ್ಪ ಹಂಗೆ ಮುಚ್ಚಿಡೋಣ ಅಂತ ಅಂದ್ರೆ ಹಂಗೆ ಮುಚ್ಚಿ ಇಟ್ಬಿಡೋಣ. ಅದಕ್ಕೇನಂತ ಅದರಲ್ಲಿ ಹೇಳಿದ್ದು. ಆಮೇಲೆ ಮೈಕ್ರೋ ಫೈನಾನ್ಸ್ ಅವಳಿ ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದ್ರಿ. ಮೈಕ್ರೋ ಫೈನಾನ್ಸ್ ಯಾಕೆ ಹುಟ್ಕೊಂಡು? ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಏನು ನಬಾರ್ಡ್ನಿಂದ ಸಾಲ ತಗತೀವಿ
ಆ ಸಾಲದಲ್ಲಿ 64% ಹಣವನ್ನ ಗ್ರಾಮೀಣ ಪ್ರದೇಶದ ಜನತೆಗೆ ಸೊಸೈಟಿ ಮುಖಾಂತರ ಅಪೆನ್ಸ್, ಅಲ್ಲಿಂದ ಅಪೆನ್ಸ್ ಬ್ಯಾಂಕಿಗೆ ಬರೋದು, ಅಪೆನ್ಸ್ ಬ್ಯಾಂಕಿಂದ ಡಿಸಿಸಿ ಬ್ಯಾಂಕಿಗೆ ಬರೋದು, ಡಿಸಿಸಿ ಬ್ಯಾಂಕ್ನಿಂದ ಇಡೀ ರಾಜ್ಯದ ರೈತರಿಗೆ ಪ್ರತಿಯೊಬ್ಬ ಸಹಕಾರ ಸಂಘದಿಂದ ದುಡ್ಡು ಸಿಗೋದು. ಎಷ್ಟು ಇದಾಗಿ ಸಿಗ್ತಾ ಇತ್ತು ಗೊತ್ತಾ ದುಡ್ಡಾಗ? 64%. ಮಹಾತ್ಮ ಗಾಂಧೀಜಿಯ ಕನಸು ನನಸಾಗಬೇಕು. ಭಾರತ ದೇಶದಲ್ಲಿ ರೈತಾಪಿ ಜನಕ್ಕೆ ಸಾಲವನ್ನು ಕೊಡಬೇಕು, 5 ಕೋಟಿವರೆಗೆ ಸಾಲ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರು. 5 ಲಕ್ಷದವರೆಗೆ ಒಬ್ಬ ರೈತನಿಗೆ ಅಂತ ಕೆಲಸ ಮಾಡಿ 64% ಹಣವನ್ನ ಕೊಡ್ತಾ ಇದ್ರು ಸಹಕಾರ ಇಲಾಖೆ ಮುಖಾಂತರ ರೈತರಿಗೆ. ಅದಾದ್ಮೇಲೆ ಮುಂದೆ ಬಂದಂತ ಸರ್ಕಾರ 32% ಇಳಿಸಿದ್ರು. 32% ಇಳಿಸಿ ರೈತರೆಲ್ಲ ಮೈಕ್ರೋ ಸಾಲಕ್ಕೆ ಹೋಗಂಗಾಯ್ತು. ಅರ್ಧಕ್ಕರ್ಧ ಕಡಿಮೆ ಮಾಡಿರು. ಅದಾದ್ಮೇಲೆ ಪುನಃ ಈಗ ಈ ವರ್ಷ ಇನ್ನು 2350 ಕೋಟಿ ಇಳಿಸಿದಿರಲ್ಲ, ಯಾವ ರೈತರಿಗೆ ಸಾಲ ಕೊಡ್ತಾರೆ? ಎಲ್ಲಿಗೆ ಹೋಗ್ತಾರೆ ರೈತರು? ಇರೋ ಭೂಮಿಯಲ್ಲೂ ತಗೊಂಡು ಅಲ್ಲಿ 25,000 50,000 ರೂಪಾಯಿಗೆ ಅಡ ಇಟ್ಕೊಟ್ಟಿದ್ದಾರೆ. ಅವ್ರೇನು ಕೋಟಿಗಟ್ಟಲೆ ಕೊಟ್ಟಾರ ಅವರು ಸಹಕಾರ ಇಲಾಖೆಯವರು? ಅವ್ರು ಕೊಟ್ಟಿರೋದು 4 ಎಕರೆ 3 ಎಕರೆ 2 ಎಕರೆ ಇಟ್ಕೊಂಡು 25,000 ರೂಪಾಯಿ ಇರೋ ಆಸ್ತಿ ಅಲ್ಲೂ ಅದ್ರೊಳಗೆ ಇದಾಕೊಂಡು ಆಧಾರ ಮಾಡ್ಕೊಂಡು ಕೂತಾರೆ. ಅದನ್ನ 50,000 ರೂಪಾಯಿ ತೀರ್ಸಂಗೂ ಇಲ್ಲ. ಹೆಂಗಿದ್ರೆ ಒಂದ್ಸಾರಿ ಸಿದ್ದರಾಮಯ್ಯ ತೀರಿಸಿರು, ಒಂದ್ಸರಿ ಜಗದೀಶ್ ಶೆಟ್ಟರ್ ತೀರಿಸಿರು. ಹಿಂಗ ನಾವು ರಾಜಕೀಯ ಕಿತ್ತಾಟಿ ತೀರಿಸ್ತಲೇ ಇದ್ದೀವಿ. ತೀರಿಸಿ ಅವ್ರೇನ್ ಮಾಡ್ತಾರೆ, ಮುಂದೆ ನಾನು ತಗೊಂಡಿರೋ ಸಾಲ ಒಂದಿನ ವಜಾ ಆಗುತ್ತೆ, ನಾನು ತೀರ್ಸೋದು ಬೇಡ ಅಂತ ಅವ್ರೇನ್ ಮಾಡ್ತಾರೆ, ಬರೀ ಬಡ್ಡಿಗೆ ಅದೆಂತ ಕೊಡ್ತಾರೆ, ದುಡ್ಡ ಕೊಟ್ಬಿಟ್ಟು ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಅಡ್ಜಸ್ಟ್ಮೆಂಟ್ ಮಾಡಿ ಅದು ಹಂಗೇ ಸಾಲ ಬೆಳ್ಕೊಂಡು ಹೋಗ್ತಾ ಇದೆ. ಈಗ ಏನಾಗಿದೆ? ಯಾರಿಗೂ ಸಾಲ ಸಿಗ್ದಂಗಾಗಿದೆ. ಯಾವುದೇ ಕೋಆಪರೇಟಿವ್ ಬ್ಯಾಂಕ್ಗಳ ಮುಖಾಂತರ ಸಾಲ ಸಿಗ್ತಾ ಇಲ್ಲ. ಕುಮಾರಣ್ಣ ಕುಮಾರಣ್ಣು 250,000 ತೀರಿಸ್ತ. ಅದು ನಾನು ಎಲ್ಲರೂ ಅಂತ ಹೇಳಿದ್ನಲ್ಲ, ಹೇಳಿದೀವಿ. ಅದು ಪ್ರಶ್ನೆ ಏನಿಲ್ಲ, ಎಲ್ಲರೂ ತೀರ್ಸ್ಯಾರೆ ಅಂತ ಹೇಳಿದೀನಿ. ಆದ್ರಿಂದ ಆ ಒಂದು ಪರಿಸ್ಥಿತಿನಲ್ಲಿ ನೀವು ಇವತ್ತು ಫೈನಾನ್ಸ್ಗೆ ರೈತರು ಏನ್ ಮಾಡ್ತಾರೆ? ಹೋಗ್ದಲ್ಲ ಏನ್ ಮಾಡ್ತಾರೆ? ಮದುವೆ ಮಾಡ್ಬೇಕು, ಯಾರ ಹತ್ರಕ್ಕೆ ಹೋಗ್ತಾರೆ? ರಾಜ್ಪಾಲರು ಇದೆಲ್ಲನೂ ಹೇಳ್ಯಾರೆ ರಾಜ್ಪಾಲರು. ಅದರಿಂದ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲನ ನಿಲ್ಲಿಸ್ತಾ ಹೋದ್ರೆ ಅವರ ಸಾಲನ ಈಗ ಸರ್ಕಾರ, ನಾನು ಇವತ್ತು ಹೇಳ್ತೀನಿ, ಆ ಮೈಕ್ರೋ ಫೈನಾನ್ಸ್ ನಲ್ಲಿ ಆಗಿರ್ತಕ್ಕಂಥ ಸಾಲವನ್ನ ಯಾರು ತೀರಿಸಬೇಕು? ಅವ್ರು ತೀರ್ಸೋ ಸ್ಟೇಜ್ ಅಲ್ಲಿ ರೈತರಂತೂ ಇಲ್ಲ. ಅವರು ಈ ಸಾಲ ಯಾವತ್ತಾರ ಒಂದಿವ್ಸ ಮನ್ನಾ ಆಗುತ್ತೆ ಅನ್ನೋ ಭಾವನೆಯಲ್ಲಿದ್ದಾರೆ. ನಾನು ಭಾರಿ ಜನ ಕೇಳಿದ್ದೀನಿ, ಯಾವತ್ತಾರ ಒಂದಿವ್ಸ ಮನ್ನಾ ಆಗ್ಬಿಡೋಣ, ನಾವೆಲ್ಲಿಂದ ತಂದು ಕೊಡೋಣ ಅನ್ನೋ ಲೆವೆಲ್ಗೆ ರೈತರಿದ್ದಾರೆ. ಆದ್ರಿಂದ ಈ ಮೈಕ್ರೋ ಫೈನಾನ್ಸ್ ಹಾವಳಿ ತಪ್ಪಬೇಕು ಅಂದ್ರೆ, ಈ ಮೀಟರ್ ಬಡ್ಡಿ ತಪ್ಪಬೇಕು ಅಂತಂದ್ರೆ, ನೀವು ಏನ್ ಹಿಂದೆ ಅನೌನ್ಸ್ಮೆಂಟ್ ಮಾಡಿದ್ರಿ ಆ ರೀತಿ ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ವ್ಯವಸಾಯದ ಸಾಲವನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಘೋಷಣೆ ಏನೇನ್ ಮಾಡಿದ್ರಿ, ಆ ಘೋಷಣೆಗೆ ಇವತ್ತು ಭದ್ರ ಆಗ್ಬೇಕಾಗುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಭದ್ರ ಆಗ್ಬೇಕಾಗತ್ತೆ. ಭದ್ರಾಗಿ ಆ ಸಾಲವನ್ನ ರೈತನ ಕೈಗೆ ಕೊಟ್ರೆ ಅವನು ನಿಜವಾಗ್ಲೂ ಸಮೃದ್ಧಿಯಾಗಿ ತನ್ನ ಜೀವನವನ್ನು ಸಾಗಿಸ್ಕೊಂಡು ಬದುಕ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದನ್ನ ನೀವು ಮಾಡಬೇಕು. ಇವತ್ತು ಮಾಡದೆ ಹೋದ್ರೆ ಅದು ನಾವು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಇದು ಮಾಡಿರಾಗೋದಿಲ್ಲ. ಇದನ್ನ ಏನಾದ್ರೂ ಮಾಡಿ ಆ ರೈತನ ಸಾಲ, ಇವತ್ತು ಅವನು ಮೈಕ್ರೋ ಫೈನಾನ್ಸ್ ಸಾಲ ಏನಿದೆ, ಅವನು ನಿಜವಾಗ್ಲೂ ಯಾವ ಸಂಕಷ್ಟ ಸಿಕ್ಕಿದಾನೆ ಆ ರೈತ ಅಂದ್ರೆ ನಿಜವಾಗ್ಲೂ ಗೋಲ್ ನೋಡಕ್ಕಾಗೋದಿಲ್ಲ. ಮನೆಗೆ ಬಂದು ಹೇಳ್ತಾರೆ, ಇಂಥ ಸಂಕಷ್ಟದಲ್ಲಿ ತಗೊಂಡೆ, ಇಂಥದ್ರಲ್ಲಿ ತಗೊಂಡೆ, ಏನ್ ಮಾಡೋದು ಈಗ ತೀರ್ಸಕ್ಕಾಗಲ್ಲ, ಬಡ್ಡಿ ಮೇಲೆ ಬಡ್ಡಿ ಬೆಳೆದಿಂಗ ಆಗೋಗಿದೆ ಅಂತ ಮನೆಗಳಿಗೆ ಬರ್ತಾರೆ. ಏನ್ ಮಾಡಕ್ಕಾಗುತ್ತೆ? ನಾವು ಏನಾರ ಒಂದು ಸರ್ಕಾರದಲ್ಲಿ ಮಾಡಬೇಕು ಅಂತೇಳಿ ಬಹಳ ಮಟ್ಟಿಗೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಆದ್ರಿಂದ ಇವತ್ತು ಅಷ್ಟೆಲ್ಲ ವ್ಯವಸ್ಥೆ ಒಳಗಡೆ ಕೂಡ ನಾವು ಮಾಡ್ತೇವೆ. ಇನ್ನೊಂದು ಹೇಳ್ತೀರಿ, ಯಾವಾಗಲೂ ನಮಗೂ ಸ್ವಲ್ಪ ಬೇಜಾರಾಗುತ್ತೆ, ಭ್ರಷ್ಟಾಚಾರ. ಯಾರ ಕಾಲದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಒಂಚೂರು ಹೇಳ್ತೀರಾ? ಯಾರ ಕಾಲದಲ್ಲಿಲ್ಲ? ಒಂದು ಕಾಲದಲ್ಲಿ ಹೆಚ್ಚಾಗಿರ್ಬೋದು, ಒಂದು ಕಾಲದಲ್ಲಿ ಕಡಿಮೆ ಆಗಿರ್ಬೋದು. ಯಾರ ಕಾಲದಲ್ಲಿಲ್ಲ ಭ್ರಷ್ಟಾಚಾರ? ಇದನ್ನು ಯಾಕೆ ನಾನು ಇದೇ ಅಸೆಂಬ್ಲಿಯಲ್ಲಿ ಹೇಳಿದ್ದೆ, ಯಾಕೆ ಭ್ರಷ್ಟಾಚಾರ ಹುಟ್ಟಿತೆ ಅಂದ್ರೆ, ಮೊದಲು ಈ ಚುನಾವಣಾ ನೀತಿ, ಚುನಾವಣಾ ವ್ಯವಸ್ಥೆ ಇದೆಯಲ್ಲ, ಇದನ್ನ ಸರಿ ಮಾಡಿ ಅಲ್ಲಿ ಕೂತ್ಕೊಂಡು
8 ದಿನಕ್ಕೆ ಎಲೆಕ್ಷನ್ ಇಡಿ, ಒಂದು ಟಿವಿ ಮಾಧ್ಯಮ ಕಳಿಸಿ ತಾಲೂಕ್ ಕೇಂದ್ರದಲ್ಲಿ ಕೂತ್ಕೊಂಡು ಭಾಷಣ ಮಾಡೋಣ. ಯಾರ್ಯಾರು ಭಾಷಣ ಮಾಡ್ಬೇಕು ಅವ್ರವ್ರ ಪಕ್ಷದಿಂದ ಅವ್ರು ಮಾಡ್ಲಿ. ಆ ಕ್ಯಾಂಡಿಡೇಟ್ ಭಾಷಣ ಮಾಡಕ್ ಬರದಿರೋ ಅವ್ರ ಪರವಾಗಿ ಒಬ್ರು ಮಾಡ್ಲಿ. ಅದಕ್ಕೆ ಎಲೆಕ್ಷನ್ ಭಾಷಣ ಮಾಡಿಬಿಟ್ಟು ಬೆಳಿಗ್ಗೆ ಎದ್ದು ಡಬ್ಬ ತಗೊಂಡು 8 ದಿವಸಕ್ಕೆ ಡಬ್ಬ ತಗೊಂಡು ಊರಿ ಬರ್ಲಿ. ಆವತ್ತು ಆ ಓಟನ್ನ ಇಲ್ಲಣ್ಣ ಹೆಚ್ಚಿಗೆ ಮಾತಾಡಲ್ಲ ತಗೊಂಡು ಈ ಸಲ ಒಳ್ಳೇದಲ್ವೇನಣ್ಣ, ಇದು ನಮ್ಮನ್ನೆಲ್ಲ ವಿಮುಕ್ತರು ಮಾಡಲ್ವೇನಣ್ಣ, ನಾವೆಲ್ಲ ಇದಾಗಲ್ವೇನಣ್ಣ, ಈ ಚುನಾವಣಾ ಭ್ರಷ್ಟಾಚಾರದಲ್ಲಿ ನಾವು ಬಿದ್ದೋದ್ರೆ, ನಾವು ನಿಂತೋದ್ರೆ ನಮ್ಗೆಲ್ಲ MLAಗಳಿಗೆಲ್ಲ ನಮಗೆ ಒಳ್ಳೇದಾಗಲ್ವೇನಣ್ಣ, ಡಬ್ಬ ಹಾಕಿ ನಮ್ಮನ್ನ ಎಲೆಕ್ಟ್ ಮಾಡಿ ಕಳಿಸ್ಲಿ. ಯಾವುದು ಬೇಡ, ಎಲೆಕ್ಟ್ ಮಾಡಿ ಕಳಿಸ್ಲಿ, ಫ್ರೀ ಎಲೆಕ್ಟ್ ಮಾಡಿ ಕಳಿಸ್ಲಿ. ಆವಾಗ ಭ್ರಷ್ಟಾಚಾರ ನಿಲ್ಲುತ್ತೆ. ಭ್ರಷ್ಟಾಚಾರ ಸುಧಾರಣೆ ಆಗಲೇಬೇಕು ಅಂತಂದ್ರೆ ಈ ವ್ಯವಸ್ಥೆಗಳು, ಕೆಲವೊಂದು ವ್ಯವಸ್ಥೆಗಳು ಸುಧಾರಣೆ ಆಗಬೇಕು. ಆ ಸುಧಾರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನು ಇದನ್ನ ಅಲ್ಲಿ ಮಾಡಬೇಕು. ಆಮೇಲೆ ನಾವೇ ಏನೋ ಮಾಡಿದ್ವಿ ಇಂದಂಗೆ ವಾಲ್ಮೀಕಿ ನಿಗಮ, ಆ ನಿಗಮ, ಈ ನಿಗಮ ಅಂತ ಹೇಳ್ತೀರಿ. ದೇವರಾಜಸ್ ಟ್ರಕ್ ಅಂಡ್ ಟರ್ಮಿನಲ್ಸ್ ಇದರಲ್ಲಿ ಇವರೇನವ್ರು ಒಳಗಿದ್ರಲ್ಲ, ಯಾರ ಕಾಲದ್ದು? ಎಷ್ಟು ಕೋಟಿ? ಅಷ್ಟೇ. ಬೋವಿ ಕಾಲೋನಿ, ಬೋವಿ ನಿಗಮ ನಿಗಮ ಯಾರು ಮಾಡಿದ್ದು? ಮಾಡಿ ಯಾವ